ಇದು ಉಪ್ಪೆ ನ್ಯೂಸ್, ಸತ್ಯದೊಂದಿಗೆ ಪ್ರತಿಕ್ಷಣ. ಬೀದರ್ ನಗರದ ಅನ್ಸಾರ್ ಗಲ್ಲಿಯಲ್ಲಿ ಒಂದು ಕುಟುಂಬದ ಕಣ್ಣೀರಿನ ಮನವಿ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ಅದು ಕೇವಲ ಒಂದು ಮನೆಯಲ್ಲ, ನಮ್ಮ ಪೂರ್ವಜರ ನೆನಪು, ನಮ್ಮ ಬದುಕಿನ ಗುರುತು ಎಂದು ಭಾವುಕರಾಗಿ ಹೇಳುತ್ತಾರೆ ಲಕ್ಷ್ಮಿಯವರು. ವರ್ಷಗಳ ಹಿಂದೆ ನಮ್ಮ ಹಿರಿಯರು ಇದೇ ಮನೆಯಲ್ಲಿ ಬದುಕು ಕಟ್ಟಿಕೊಂಡರು. ಇಲ್ಲೇ ಮದುವೆಗಳು ನಡೆದವು, ಇಲ್ಲೇ ಸಂತೋಷ, ದುಃಖ, ಕುಟುಂಬದ ನೆನಪುಗಳು ಉಳಿದಿವೆ. ಆದರೆ ಹಳೆಯ ಮನೆ ಆಗಿರುವ ಕಾರಣ ಆರ್ಥಿಕ ಸಂಕಷ್ಟದಿಂದ ಹೊಸ ಮನೆ ಕಟ್ಟಿಸಲು ಸಾಧ್ಯವಾಗದೆ ಕುಟುಂಬ ಈಗ ಬಾಡಿಗೆ ಮನೆಯಲ್ಲಿ ಜೀವನ ಸಾಗಿಸುತ್ತಿದೆ. ಇದೀಗ ಆ ಜಾಗವನ್ನು ಕೆಲವರು ಅಕ್ರಮವಾಗಿ ಮಾರಾಟ ಮಾಡಲು ಯತ್ನಿಸುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಆ ಪ್ರಾಪರ್ಟಿಗೆ ಸಂಬಂಧಿಸಿದ ಎಲ್ಲಾ ಮೂಲ ದಾಖಲೆಗಳು ನಮ್ಮಲ್ಲಿವೆ. ನಾವು ಜೀವಂತವಾಗಿದ್ದೇವೆ, ನಾವು ನಿಜವಾದ ಮಾಲೀಕರು ಎಂದು ಮಾಧ್ಯಮಗಳ ಮುಂದೆ ಕಣ್ಣೀರಿನಿಂದ ಮನವಿ ಮಾಡಿದ್ದಾರೆ ಲಕ್ಷ್ಮಿ. ಯಾರ ಮಾತನ್ನು ನಂಬಿ ಈ ಪ್ರಾಪರ್ಟಿ ಖರೀದಿ ಮಾಡಬೇಡಿ, ಮೊದಲು ನಮ್ಮನ್ನು ಸಂಪರ್ಕಿಸಿ, ಇಲ್ಲವಾದರೆ ನಿಮ್ಮ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಕುಟುಂಬದವರು. ಮತ್ತಷ್ಟು ಆರೋಪ ಮಾಡಿದ್ದು, ಕೆಲವರು ಸೂಕ್ತ ದಾಖಲೆಗಳಿಲ್ಲದೆ ಅಕ್ರಮ ಖರೀದಿ ಮಾರಾಟ ನಡೆಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ಪೂರ್ವಜರ ಆಸ್ತಿಯನ್ನು ಕಬಳಿಸಲು ಯತ್ನಿಸಿದವರ ವಿರುದ್ಧ ಕಾನೂನು ಹೋರಾಟ ನಡೆಸುತ್ತೇವೆ ಎಂದು ಕುಟುಂಬ ಸ್ಪಷ್ಟಪಡಿಸಿದೆ. ಒಂದು ಮನೆಗಾಗಿ ಅಲ್ಲ, ತಮ್ಮ ನೆನಪುಗಳಿಗಾಗಿ, ತಮ್ಮ ಹಕ್ಕಿಗಾಗಿ ಇಂದು ಒಂದು ಕುಟುಂಬ ನ್ಯಾಯ ಕೇಳುತ್ತಿದೆ. ನನ್ನ ಹೆಸರು ಲಕ್ಷ್ಮಿ. ನಮ್ಮ ಪ್ರಾಪರ್ಟಿ ಇಲ್ಲಿದೆ ಅನ್ಸರಿಗಲ್ಲಿಂದಾಗ ಅದ. ನಮ್ಮ ಮಾವಂದು ನಾವು ನಮ್ಮ ಮದಿಯಲ್ಲೇ ಎಲ್ಲ ಆಗ್ಯದ. ಅದು ಮತ್ತು ಅನ್ನೋದು ಬೀಳ ಒಂದು 100 ವರ್ಷದಿಂದ ಇದ್ದಿದ್ದೀವಿ ಅಲ್ಲೇ. ಈಗ ಇರಪ್ಲೇ ಇಲ್ಲ ಅದು ಮನೆ ಅಂತಂದು ಎಲ್ಲರೂ ಬಾಡಿಗೆಲಿಂದ ಇದ್ದಿದ್ದೀವಿ. ನಾವು ಬಾಡಿಗೆಲಿಂದ ಎದಕ್ಕಿದ್ದೀವಿ ಅಂತಂದ್ರೆ ಪೂರ ಬಿದ್ದು ಹೋಗ್ಯದ. ಅದು ಸಲುವಾಗ ಖಾಲಿ ಮಾಡ್ಕೊಂಡು ಇಲ್ಲಿ ಬಾಡಿ ಮನೆಗೆ ಇದ್ದಿದ್ದೀವಿ. ಅದು ಏನಂದ್ರೆ ಈಗ ಕಟ್ಲಾಕ ಸುಮ್ಮನೆ ಆಗಲ್ಲ, ಈಗ ಯಾರ್ದವರು ಮಾರ್ಕೊಂಡು ಎಲ್ಲರೇ ಮತ್ತೆ ತೊಗೊಂಡು ಇರಬೇಕು ಅಂತಂದು ವಿಚಾರ ನಡೆದದ. ಯಾರಿಗೆ ಇಂಟ್ರೆಸ್ಟ್ ಅದ ಅವರು ಫೋನ್ ನಂಬರ್ ಕೊಡ್ತೇವೆ, ಅದ್ರ ಮೇಲೆ ಫೋನ್ ಮಾಡಿರಿ ನೀವು. ನಮ್ಮ ಮಾರದ ಮೂರು ಹೆಸ್ರ ಮೇಲೆ ಅದ. ನಮ್ಮ ಇದೂ, ನಮ್ಮ ಮನೆಯವರು, ಮತ್ತೊಂದು ಇದೂ ಮದನ್, ನನ್ನಪ್ಪ ಮತ್ತಂದ್ರೆ ಶಂಕರ್, ಅವು 3 ಹೆಸ್ರ ಮೇಲೆ ನಮ್ಮ ಪ್ರಾಪರ್ಟಿ ಅದ. ಮತ್ತು ಇನ್ನೊಬ್ಬರು ಯಾರು ಬಂದು ನಿಮಗೆ ಹೇಳಿದ್ರು ಮಾಡಿದ್ರು ಅಂದ್ರೆ ಅದು ಡಾಕ್ಯುಮೆಂಟ್ಸ್ ಅವ್ರ ಬಳಿ ಏನು ಭೀ ಇಲ್ಲ. ಅವರೆಲ್ಲ ಸುಳ್ಳು ಮಾತಾಡ್ತಾರೆ. ನಿಮಗೆಲ್ಲ ಡಾಕ್ಯುಮೆಂಟ್ಸ್ ನೋಡಬೇಕು, ಇಂಟ್ರೆಸ್ಟ್ ಅದ ಅಂದ್ರೆ ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ ನಂಬರ್ಗೆ. ಮತ್ತು ನಮ್ಮಲ್ಲಿ ಪೇಪರ್ ನೋಡ್ಕೊಂಡಿದ್ಮೇಲೆ ಆವಾಗ ನೀವು ಖರೀದಿ ಮಾಡಿರಿ. ಮತ್ತು ನಮ್ಮ ಪ್ರಾಪರ್ಟಿ ಮೇಲೆ ಯಾರ್ಯಾರು ಬಂದು ಒಳಗೆ ಹೋಗ್ಲಕ್ಕೆ ಕೋಶಿಶ್ ಮಾಡಿದ್ರು, ಏನಾರೇ ಅಂದರು ಮಾಡಿದ್ರು, ಆಜು ಮಂದಿ ಏನು ಭೀ ಹೇಳಿದ್ರು, ಅದು ನಂಬೇಡ್ರಿ. ಯಾಕಂದ್ರೆ ಮತ್ತು ಒಳಗೆ ಹೋಗಿ ಯಾರು ಭೀ ಹೊಕ್ಕುದ್ರು ಭೀ ಅಂದ್ರೆ ಅದ್ರ ನತೀಜ ಏನಾಗ್ತದೆ ಅದು ನಮಗೆ ಹೇಳಸಕ್ಕಸಲ್ಲ. ನಾನು ಕಂಪ್ಯೂಟರ್ ಭೀ ಆಗ್ಬೋದು, ಏನು ಭೀ ಆಗ್ಬೋದು, ನಾವು ಏನು ಭೀ ಮಾಡ್ಬೋದು. ಯಾಕಂದ್ರೆ ಡಾಕ್ಯುಮೆಂಟ್ಸ್ ನಂಬಲ್ಲಿ ಅವ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ನಂಬಲ್ಲಿ ಅವ, ಯಾರು ಭೀ ಅಲ್ಲೇ ಹುಕುಮ್ ನಡೆಯಲ್ದು. ಅವ್ರದ್ದು ಅದಂತಂದು ಹೋದ್ರು ಭೀ ಅದು ರಾಂಗ್ ಆಗ್ತದೆ ತೋಲ್. ಮತ್ತು ಅದ್ರ ಜವಾಬ್ದಾರಿ ಅವರೇ ಇರ್ತಾರೆ, ನಾವು ಇರಲ್ಲ. ಯಾಕಂದ್ರೆ ನಾವು ಪೈಲನೇ ಇದ್ರಾಗ ಹೇಳಿಬಿಟ್ಟಿದ್ದೆ ನಾನು, ಡಾಕ್ಯುಮೆಂಟ್ಸ್ ನಮ್ಮಲ್ಲಿ ಅವ, ನಮ್ಮ ಪ್ರಾಪರ್ಟಿ ಅದ, ಇದ್ರಾಗ ಯಾರು ಭೀ ಬರಬೇಡ್ದು ಅಂತಂದು ಹೇಳಿದೆ. ಹೇಳಿದ ಮೇಲೆ ಭೀ ನೀವು ಬರ್ತೀರ ಅಂದು ಅದು ಪ್ರಾಬ್ಲಮ್ ನಿಮ್ದು ಇರ್ತದೆ, ನಮ್ದು ಇರಲ್ಲ ಅದು. ಯಾಕಂದ್ರೆ ನಾವು ತಿಳಿಸೋದದ, ನಾವು ತಿಳಿಸ್ಲಕತ್ತೆ. ಯಾರು ಭೀ ಬರೋದು ಅಂದರು ರಿಕ್ಸ್ ಅದ, ನಮ್ದು ಅದ ಅಂತಂದು ಬಂದ್ರು ಭೀ ಕಂಪ್ಲೇಂಟ್ ಭೀ ಆಗ್ಬೋದು. ನಾ ಕಂಪ್ಲೇಂಟ್ ಭೀ ಮಾಡ್ತೇವೆ. ಅದಂದ್ರೆ ಇದು ಪ್ರಾಪರ್ಟಿ 3 ಹೆಸ್ರ ಮೇಲೆ ಅದ. ನಮ್ಮ ಆ ಒಂದು ಹೆಸ್ರ ಮೇಲೆ ಇತ್ತು. ಇವರು ಅವ್ರಂದ್ರೆ ಮತ್ತು ಕೋರ್ಟ್ಲಿಂದ ಆರ್ಡರ್ ಬಂದದ. ನಮ್ಮಲ್ಲಿ ಖಾತಾ ಅದ, ಮೊಟೇಷನ್ ಅದ, ಲೈಟ್ ಬಿಲ್ ಅದ, ಟ್ಯಾಕ್ಸ್ ತುಂಬಿದೆವು, ಮತ್ತು ಹೌಸ್ ನಂಬರ್ 2 ಅವ, ಎರಡು ಮನೆಗಳು ಅವ. ಯಾರು ಭೀ ನಂದದ ಅಂತಂದು ಅನ್ಬೋದು ನಿಮ್ಗೆ, ಖರೆ ಅವ್ರದ್ದಿಲ್ಲ ಏನು ಭೀ. ಅವ್ರ ಬರೀ ಎಲ್ಲ ಫೇಕು ಡಾಕ್ಯುಮೆಂಟ್ಸ್ ಅವ. ನಿಮ್ಗೆ ತೋರಿಸಿದ್ರು ಭೀ ನೀವು ನಂಬೇಡ್ರಿ, ಅದಕ್ಕೆ ಅದು ಪ್ರಾಬ್ಲಮ್ ನಿಮ್ಗೆ ಆಗ್ತದೆ ಮತ್ತೆ ಹಿಂದ್ಗಡೆ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ನಂಬಲ್ಲಿ ಅವ, ನಮ್ಮ ಪ್ರಾಪರ್ಟಿ ಅದ. ಅದು खाली पड़ा हुआ बोलता हूँ उनके भाव मरने से घर छोड़ने आया बोल के खाली करके चले गए उन्होंने महीने से खाली आते हैं अगले महीने में। हाँ लेकिन असली मालिक मदन है, ठीक है। हाँ मदन, नन्या मदन, शंकर, हाँ शंकर चिटपेट को घर में उनका हो गया देखो। आजकल मालिक